ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ DCC ಪ್ರತಿಷ್ಠಿತ ಬ್ಯಾಂಕಿನ ಚುನಾವಣೆ ಏನು 4 ತಿಂಗಳು ಐತ್ರಿ. ಭಾಳ ಹೆದರಿಕೆ ಬರ್ತೈತ್ರಿಪ್ಪ. ಯಾವುದರೆ ಇಲ್ಲಿ ಬ್ಯಾಂಕಿನ ಚುನಾವಣೆಗಳು ಬಂದು ಅಂದ್ರೆ ಯುದ್ಧಕ್ಕೆ ಸಜ್ಜಾಗುವ ಹಂಗೆ ಮಾಜಿ ಶಾಸಕರು ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಬಿಗ್ಗನ್ ಸಾಪ್ ದೊಡ್ಡ ಸಹಕಾರಿ ಸಂಘದ ಧುರೀಣರು ಈ DCC ಬ್ಯಾಂಕದ ಮೇಲೆ ಕಣ್ಣಿಡ್ತಾರ. DCC ಬ್ಯಾಂಕದ ರಹಸ್ಯ ಏನು? ಇದು ಮುರುಗೋಡ ಮಹಾಂತ ಸ್ವಾಮಿಗಳು ಸ್ಥಾಪನೆ ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತಾಪಿ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕಾಯಕಲ್ಪದ ಶಕ್ತಿ ಈ DCC ಬ್ಯಾಂಕ್. ಆದರೆ ಈಗ ಆ DCC ಬ್ಯಾಂಕದ ಮೇಲೆ ಎಷ್ಟೋ ಜನ ಆಳಿ ಹೋದರು, ಆದರೂ ಸಹಿತ ಜಿದ್ದಾಟದಲ್ಲಿ DCC ಬ್ಯಾಂಕ್ ಚುನಾವಣೆ ಬರಾಕತೈತಿ. ಹಂಗಾದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ ಇದೇ ಜಾರಕಿಹೊಳಿ ಕಂಪನಿಗೆ ಶೆಡ್ ಹೊಡೆಯುವ ಸಲುವಾಗಿ ತನ್ನ ಸಹೋದರರನ್ನು DCC ಬ್ಯಾಂಕಿನಿಗೆ ಆರಿಸಿ ತರುವ ಸಲುವಾಗಿ ಖಾನಾಪುರದಲ್ಲಿ ರಣತಂತ್ರ ಹೆಣ್ಯಾಕತ್ತಾರ. ಇದು ಗುಪ್ತ ವರದಿ. ಅದೇ ರೀತಿ ನೋಡ್ರಿ, ಮುಖ್ಯ ಸಚೇತಕ ರಾಮದುರ್ಗದ ಮುಖ್ಯ ಸಚೇತಕ ಮಂತ್ರಿ ಆಗ್ಬೇಕಂತೇಳಿ ಕನಸು ಕಾಣಕತ್ತಾರ. ಆದ್ರೆ ಮಂತ್ರಿ ಮಾಡುವಾರ ಸಿದ್ದರಾಮಯ್ಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೂ ನಾನು ಒಂದು ಕೈ ನೋಡ್ತೇನೆ ಅಂತೇಳಿ ಅಶೋಕ ಪಟ್ಟಣ ಇದೇ DCC ಬ್ಯಾಂಕ್ ಮೇಲೆ ಕಣ್ಣಿಟ್ಟಾರ. ಅದೇ ರೀತಿ ಮಗ್ಗಲ್ದಾಗ ಒಂದು ಸೌದತ್ತಿ ಐತ್ರಿ. ಸೌದತ್ತಿಯಿಂದ ಯರಗಟ್ಟಿ ಭಾಗದಿಂದ ಅಲ್ಲಿಯ ಶಾಸಕ ವಿಶ್ವಾಸ ವೈದ್ಯ ಸಹಿತ ನಾನು ಒಂದು ಕೈ ನೋಡ್ತೀನಿ ಅಂತೇಳಿ ಕಣ್ಣಿಟ್ಟಾರ. ಹಂಗಾದ್ರೆ ರಾಹುಲ್ ಜಾರಕಿಹೊಳಿನೂ ಸಹಿತ ಫಿನಿಕ್ಸ್ ಪಕ್ಷಿಗತೆ ಗಪ್ಪನ ಬಂದು ನಿರ್ದೇಶಕ ಸ್ಥಾನ ಆಗೋದರಲ್ಲಿ ಸಂದೇಹವಿಲ್ಲ. ಇನ್ನು ಕಾಗೆ ನೋಡಾಕತ್ತಾರ, ಕತ್ತಿ ನೋಡಾಕತ್ತಾರ, ಜೊಲ್ಲೆ ಅವ್ರು ನೋಡತ್ತಾರ, ಸೌದಿ ಸಾಮ್ರಾಜ್ಯ ನೋಡಾಕತ್ತಾರ, ಪ್ರಭಾಕರ ಕೋರೇನು ಸಹಿತ ನೋಡಾಕತ್ತಾರ್ರಿ. ಈ ಕಡೆ ನಮ್ಮ ಮಹಾಂತೇಶ ದೊಡ್ಡಗೌಡ್ರು, ಅಲ್ಲಿ ಬಾಬಾ ಸಾಹೇಬ್ ಪಾಟೀಲ್, ಬೈಲೊಂಗಲದ ರಾಜಕಾರಣಿಗಳು ಎಲ್ಲರೂ ಸಹಿತ ಇವತ್ತು ಈ ಜಾರಕಿಹೊಳಿಯವರ ಕಪಿಮುಷ್ಟಿಯಲ್ಲಿ ಇರುವಂಥ ಈ DCC ಬ್ಯಾಂಕ್ ಮೇಲೆ ಯಾಕೆ ಕಣ್ರಿ 10,000 ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಈ ಕರ್ನಾಟಕ ರಾಜ್ಯದಲ್ಲಿ ಇದು ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳಲ್ಲಿ ರಾಜಕೀಯ ತಿರುಮುರು ಮಾಡುವಂಥ ಕೇಂದ್ರ ಬಿಂದು ಈ DCC ಬ್ಯಾಂಕ್. ಲೋಕಸಭಾ ಆರಿಸಿ ಬರಬೇಕಾದ್ರೆ DCC ಬ್ಯಾಂಕ್ ಕಾರಣ, ಚಿಕ್ಕೋಡಿ ಲೋಕಸಭಾ ಆರಿಸಬೇಕಾದ್ರೂ DCC ಬ್ಯಾಂಕ್ ಕಾರಣ, ಶಾಸಕ ಆಗಬೇಕಾದ್ರೂ DCC ಬ್ಯಾಂಕನ್ನು ಎಲ್ಲರನ್ನ ಹತೋಟಿಯಲ್ಲಿಟ್ಟು ರಣತಂತ್ರಗಳನ್ನು ಹೆಣೆಯುವಂಥ ಇದೇ ಬೆಳಗಾವಿಯ ಕೇಂದ್ರ ಬಿಂದುದಲ್ಲಿ ಇರುವಂಥ ಪ್ರಮುಖ ಸ್ಥಳದಲ್ಲಿ ಇರುವಂಥ ಇದೇ DCC ಬ್ಯಾಂಕ್ ಈಗ ಬಾಲಚಂದ್ರ ಜಾರಕಿಹೊಳಿಯ ಕೈಯಲ್ಲಿ ಐತಿ ಅದರದ ಗೊಟ್ಟು. ಈ ಜಾರಕಿಹೊಳಿ ಫ್ಯಾಮಿಲಿ ಈ DCC ಬ್ಯಾಂಕ್ ಚುನಾವಣೆ ಬಂತಂದ್ರೆ ಯಾವ್ಯಾವ ರಣತಂತ್ರ ಯಾವಾಗ ಹೆಣಿತಾರ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ನೋಡ್ರಿ, ಮೊನ್ನೆ ಅಧ್ಯಕ್ಷ ಸ್ಥಾನ ಆಗಿದ್ದ ರಮೇಶ ಕತ್ತಿ ರಾಜೀನಾಮೆ ಕೊಟ್ಟ ಹೊರತು ಹೋದ ತಕ್ಷಣ ಎಲ್ಲರೂ ತರಾತುರಿ ಮೀಟಿಂಗ್ ತೊಗೋತಾರ. ಮೀಟಿಂಗ್ ತೊಗೊಂಡು ಯಾರನ್ನ ಅಧ್ಯಕ್ಷ ಮಾಡೋ ಸಲುವಾಗಿ ವಿಚಾರ ಮಾಡ್ತಾರೆ. ಆವಾಗ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ 5 ನಿಮಿಷನಾಗ ಬಂದು ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿದು ತಕ್ಷಣ ಇವನು ಅಧ್ಯಕ್ಷ ಮಾಡ್ರಿ ಅಂತೇಳಿ ಹೇಳಿ ಹೋಗಿದ್ದು ಇತಿಹಾಸ. ಯಾರಾಗಿದ್ದಪ್ಪ ಸಾಹೇಬ್ ಕುಲ್ಗೋಡೆ ಏನು ಅಧ್ಯಕ್ಷ ಆಗುವಂಥ ಮನುಷ್ಯ ಇದ್ರಿ? ಅಧ್ಯಕ್ಷ ಆಗುವಂಥ ಕನಸು ಸಹಿತ ವಿಚಾರ ಮಾಡಿರ್ಕಿಲ್ಲ. ಆಕಸ್ಮಿಕವಾಗಿ ಅಪ್ಪ ಸಾಹೇಬ್ ಕುಲ್ಗೋಡೆ ಅಧ್ಯಕ್ಷ ಆಗ್ಯಾನ್ರಿ. ಇನ್ನು ಮುಂದೆ ಬಾಲಚಂದ್ರ ಜಾರಕಿಹೊಳಿ ಏನು ರಣತಂತ್ರ ಹೆಣಿತಾರ, ಎಲ್ಲ MLAಗಳಿಗೆ ಬಿಟ್ಟು ಕೊಡೋಣ ಅಂದರು. ಅನೇಕರಿಗೆ ಸಾಲಗಳನ್ನು ಕೊಟ್ಟಿದ್ದು ಈ ಬ್ಯಾಂಕ್, ರೈತಾಪಿ ಜನರಿಗೆ ಶಕ್ತಿ ಕೊಟ್ಟಿದ್ದು, ಅದರಲ್ಲಿ ಲಾಭ ಮಾಡಿ ತೋರಿಸಿದಾರ. 15 ಕೋಟಿ ರೂಪಾಯಿ ಇಟ್ಟು ಅದನ್ನು 100 ವರ್ಷದ ಶತಮಾನೋತ್ಸವ ಮಾಡಬೇಕಂದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಂದು ಪ್ಲ್ಯಾನ್ ಹಾಕಿದ್ದು, ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿನೂ ಸಹಿತ ಗೋನ ಅಳಿಗಾಡಿಸಿದ್ದು. ನಿಜಕ್ಕೂ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ಲ್ಯಾನ್ ಸಕ್ಸಸ್ ಆಗಬೇಕು. ಯಾಕೆ ಗೊತ್ತೈತೇನ್ರಿ? ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೋ ಹಳ್ಳಿಗಳಲ್ಲಿ ತಿರುಗಾಡಿದರೆ ಆ DCC ಬ್ಯಾಂಕ್ ಗತೆ ಕಾಣೋದಿಲ್ಲ. ಅದನ್ನು ಸುಸಜ್ಜಿತವಾದ ಕಟ್ಟಡ ಮಾಡಬೇಕು, ಒಳ್ಳೆಯ ಫರ್ನಿಚರ್ಗಳನ್ನು ಹಾಕಬೇಕು, ಗಣಕ ಯಂತ್ರಗಳನ್ನು ಅಳವಡಿಸಬೇಕು, ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಸಮವಸ್ತ್ರಗಳ ರೂಪದಲ್ಲಿ ಇದು DCC ಬ್ಯಾಂಕ್ ಸಿಬ್ಬಂದಿ, ಇವನು ಮ್ಯಾನೇಜರ್, ಇವನು FDC, ಇವನು ರಿಕವರಿ ಆಫೀಸರ್. ಇದು DCC ಬ್ಯಾಂಕ್ ಡಿಜಿಟಲ್ ಮಾಧ್ಯಮದಲ್ಲಿ ಬಂದಾಗ ಡಿಜಿಟಲ್ ಮಾಡೆಲ್ ಆಗಬೇಕು. ಇದು DCC ಬ್ಯಾಂಕ್ ಅನ್ನೋದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬದ ಕನಸು. 100 ವರ್ಷದ ಇತಿಹಾಸ, 100 ವರ್ಷದ ಶತಮಾನೋತ್ಸವದಲ್ಲಿ ಅದನ್ನು ದುಂದು ವೆಚ್ಚ ಮಾಡಿ ಏನೋ ಒಂದು ದೊಡ್ಡ ಫಂಕ್ಷನ್ ಮಾಡಿ ದುಂದು ವೆಚ್ಚ ಮಾಡುವುದಕ್ಕಿಂತ ಇರುವಂಥ ಶಾಖೆಗಳಿಗೆ ಒಂದು ಶಕ್ತಿ ತುಂಬಿ ಸುಸಜ್ಜಿತವಾದ ಇವತ್ತು ರಾಷ್ಟ್ರೀಕರಣ ಬ್ಯಾಂಕುಗಳಿಗೆ ಪೈಪೋಟಿ ಕೊಡುವಂಥ ಈ DCC ಬ್ಯಾಂಕಿಗೆ ಪರ್ಯಾಯ ವ್ಯವಸ್ಥೆ ಮಾಡುವ ಸಲುವಾಗಿ ಇದೇ ಅಣ್ಣಾ ಸಾಹೇಬ್ ಜೊಲ್ಲೆ
ಬಾಲಚಂದ್ರ ಜಾರಕಿಹೊಳಿ ಅಲ್ಲಿರುವಂಥ ನಿರ್ದೇಶಕ ಮಂಡಳಿ ಏನು ವಿಚಾರ ಮಾಡ್ಯಾರ ಅದರ ಸಲುವಾಗಿ ಇದನ್ನು ಭಾಳ ಕೂಲಂಕುಷವಾಗಿ ಇವತ್ತು ನೋಡಬೇಕು ಡಿ ಸಿ ಸಿ ಬ್ಯಾಂಕ್ ಹೆಂಗೈತಿ ಅನ್ನೋದು. ಆದರೆ ಈಗ ಚುನಾವಣೆ ಬರೋದಂದ್ರೆ ಒಂದು ದೊಡ್ಡ ಅಡಂಬಾಂಬ್ರೆ ಅಣುಬಾಂಬ್. ಯಾವಾಗ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಹಕಾರಿ ಸಂಘದ ಚುನಾವಣೆ ಆಯ್ತಂದ್ರೆ ದೇಶ ಜಗತ್ತು ನೋಡ್ತೈತ್ರಿ. ಯಾಕಂದ್ರೆ ಇದೇ PLD ಬ್ಯಾಂಕ್ ಈ ಹಿಂದಕಲೆ ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ರಿ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆ PLD ಬ್ಯಾಂಕಿಗೆ ಕೈ ಹಾಕಿದಳು, ಅಮ್ಮ ತಾಯಿ ಸರ್ಕಾರ ದಡಲ್ಲಂತ ಬೆತ್ತರಿ. ಇನ್ನು ಎಲ್ಲಾದರೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇನ್ನು DCC ಬ್ಯಾಂಕಿನಾಗ ಕೈ ಹಾಕಿರ ಇನ್ನು ಮತ್ತು ಸರ್ಕಾರ ಗಡಗಡ ಅಂತೈತ್ಯೋ ಏನು ಹೊಂದಾಣಿಕೆ ಮಾಡ್ಕೊಂಡು ನಿರ್ದೇಶಕ ಸ್ಥಾನ ಹಂಚ್ಕೋತಾರೋ, ಅವಿರೋಧ ಆಯ್ಕೆ ಮಾಡ್ಕೋತಾರೋ, ಚುನಾವಣೆ ಮಾಡಿದರೆ ಮಾತ್ರ ಇವತ್ತು ದೇಶ ಅಲ್ಲ ಜಗತ್ತು ನೋಡ್ತೈತಿ ಆ ಚುನಾವಣೆ. ಅಲ್ಲಿರುವಂಥ ಮತ ಹಾಕುವ ಸದಸ್ಯ ಮಾತ್ರ ಬೆಳೆ ಬಾಳುವ ವಸ್ತುವಾಗಿ ಪರಿಣಾಮ ಆಗ್ತಾನೆ. ಅವನಿಗೆ ಸಕಲ ಸೌಲಭ್ಯ ಕೊಟ್ಟು ಅವನನ್ನು ಕಾಪಾಡುವುದೇ ಒಂದು ಭಾಳ ಶಕ್ತಿಯಾಗಿ ಪರಿಣಾಮ ಆಗ್ತೈತಿ. ಹಾಗಾದ್ರೆ ಬೆಳಗಾವಿ DCC ಬ್ಯಾಂಕ್ ಸುಸೂತ್ರ ಆಗಬೇಕು, ಚುನಾವಣೆ ಒಳ್ಳೆ ತರನಾಗಿ ಆಗಬೇಕು, ಪಾರದರ್ಶಕ ಆಗಬೇಕು, ಒಳ್ಳೊಳ್ಳೆಯವರಲ್ಲಿ ಅಧಿಕಾರ ತೆಗೆದುಕೊಳ್ಳಬೇಕು. ಅದನ್ನು ಬಹಳ ಉತ್ಪನ್ನ ಮಾಡಿ ತೋರಿಸಿ ಮಹಾಂತ ಮುರುಗೋಡು ಮಹಾಸ್ವಾಮಿಗಳಿಗೆ ಅದೊಂದು ಆಶೀರ್ವಾದ ರೂಪದಲ್ಲಿ ತೆಗೆದುಕೊಂಡು ಇನ್ನೂ ವಿದ್ಯಾಭ್ಯಾಸ ರೈತಾಪಿ ಮಕ್ಕಳಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ಪ್ರಕಟಿಸಿದರೆ DCC ಬ್ಯಾಂಕ್ ಇವತ್ತು ದೇಶ ನೋಡಬೇಕು. ಆದರೆ ಇಲ್ಲಿ ಪೈಪೋಟಿಗಾಗಿ ನಿರ್ದೇಶಕ ಸ್ಥಾನಕ್ಕೆ ಏನಾದರೂ ಅನಾಹುತ ಆದರೆ ಸರ್ಕಾರ ದಪ್ಪತ ಬೀಳ್ತೈತ್ರಿ. ಯಾವಾಗಲೂ ವಿಧಾನಸೌಧದ ರಿಮೋಟ್ ಕಂಟ್ರೋಲ್ ಬೆಳಗಾವಿ ಜಿಲ್ಲಾದಾಗ ಐತಿ. ಇಲ್ಲಿ ಸಾಮ್ರಾಜ್ಯಗಳು ಆಳ್ತಾವ. ಆ ಸಾಮ್ರಾಜ್ಯನ ಕೆಣಿಕಿರ ಅದು ಹೆಬ್ಜೇನಿದ್ದಂಗೆ. ಆ ಹೆಬ್ಜೇನಿಗೆ ಎಲ್ಲರೇ ಕಲ್ಲು ಹೋಗದ್ರಿ, ಆ ಹೆಬ್ಜೇನ ಕಾಡಾಕೈತ್ ನೀರಾಗ ಮುಳುಗಿದ್ರು ಬಿಡಂಗಿಲ್ಲ. ಅದು ಆಗಿದ್ದ ಇತಿಹಾಸಗಳದಾವ, ನಿಮಗೆ ಗೊತ್ತೈತಿ. ಅದಕ್ಕಾಗಿ ಸುಸೂತ್ರವಾಗಿ DCC ಬ್ಯಾಂಕ್ ಚುನಾವಣೆ ಆಯ್ತಂದ್ರೆ ಈ ಸರ್ಕಾರ ಇನ್ನೊಂದು 2.5 ವರ್ಷ ಸಲೈನ ಆಕ್ಸಿಜನ್ ಮೇಲೆ ಇರ್ತೈತಿ. ಇಲ್ಲದಿದ್ರೆ ವೆಂಟಿಲೇಟರ್ ಮೇಲೆ ಹೋತಂದ್ರೆ ಮುಗಿದ ಹೋತ ಕತಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಅಭಿಮಾನಿಗಳೇ, ಇದೇ ಎಲ್ಲ ಸಾಮ್ರಾಜ್ಯಗಳ ಅಭಿಮಾನಿಗಳೇ, ಎಷ್ಟು ಜನ ಪ್ರತಿಸ್ಪರ್ಧಿಗಳು ತಯಾರಾಗ್ಯಾರಂದ್ರೆ ಈಗ ಈ ಕಡೆಯಿಂದ ಬರ್ತೀನಿ ಲಕ್ಷ್ಮಣ್ ಸೌದಿ, ಅದೇ ಇಲ್ಲಿ ರಾಯಬಾಗದಿಂದ ಮತ್ತು ಚಿಕ್ಕೋಡಿದಿಂದ ಗಣೇಶ ಹುಕ್ಕೇರಿ ಫ್ಯಾಮಿಲಿ, ಇದು ಒಂದು ಪ್ರಭಾಕರ್ ಕೋರೆ, ಮತ್ತಲ್ಲಿ ಕಾಗೆ, ಮತ್ತಿಲ್ಲಿ ಕತ್ತಿ, ಮತ್ತಿಲ್ಲಿ ಜೊಲ್ಲೆ, ದೊಡ್ಡಗೌಡರು, ಮಹಾಂತೇಶು, ಮತ್ತು ಅಲ್ಲಿರುವಂಥ ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್ ಹಟ್ಟಿಹೊಳಿ, ರಾಹುಲ್ ಜಾರಕಿಹೊಳಿ, ಅಶೋಕ ಪಟ್ಟಣ, ವಿಶ್ವಾಸ ವೈದ್ಯ ಎಲ್ಲರೂ ಇನ್ನು ಶಡ್ಡ ಹೊಡೆದ ನಿತ್ತಾರಂದ್ರೆ ಎಷ್ಟು ತಾಕತ್ತಿರ್ಬೇಕ್ರಿ DCC ಬ್ಯಾಂಕದ. ಇವತ್ತು ದೇಶ ನೋಡ್ತೈತಿ. ಹಾಗಾದ್ರೆ DCC ಬ್ಯಾಂಕ್ ಸುಸೂತ್ರ ಆಗಬೇಕು, ಚುನಾವಣೆ ಸರಳವಾಗಿ ಎಲ್ಲರೂ ಅಧಿಕಾರ ತೆಗೆದುಕೊಳ್ಳಬೇಕು, ಶಾಂತ ರೀತಿಯಿಂದ ಆಗಬೇಕು, ಸರ್ಕಾರಕ್ಕೆ ಧಕ್ಕೆ ತರಬಾರ್ದು, ಅನಾಹುತಗಳ ಆಗಬಾರದು ಅನ್ನೋದೇ ಇವತ್ತಿನ ವಿಶೇಷ DCC ಬ್ಯಾಂಕಿನ ಕಡಕ ಗರಮ ಸುದ್ದಿ. ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಹೆಂಗೆ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ದೈನಂದಿನವಾಗಿ ನಿಮಗೆ ಅದ್ಭುತ ಸುದ್ದಿಗಳನ್ನು ಹೇಳುವ ಸಲುವಾಗಿ ಕಾಕ ರೆಡಿ ಅದಾನ. ಅನಿಸಿಕೆಗಳನ್ನು ಹಾಕ್ರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.